ಹೂವಿಂದ ಕೃಷ್ಣನಿಗೆ ಅಲಂಕಾರ ಮಾಡೋದ್ರಿಂದ ಕೃಷ್ಣ ಬಹಳ ಸುಂದರವಾಗಿ ಕಾಣ್ತಾನಮ್ಮ. ನಾನ್ ನೋಡಿದ ಹಾಗೆ ಈ ಅರಮನೆಯಲ್ಲಿ ಮಾತ್ರ ಹೀಗೆ ಯಥೇಚ್ಛವಾಗಿ ಒಡವೆಗಳನ್ನು ಹಾಕಿ ಪೂಜೆ ಮಾಡೋದು. ಕೃಷ್ಣ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾನೆ. ಇಷ್ಟೆಲ್ಲ ಒಡವೆ ಹಾಕ್ತಿರಲ್ಲ, ಯಾರಾದ್ರೂ ಕಳ್ತನ ಮಾಡ್ಬಿಟ್ರೆ? ಅಯ್ಯೋ ಅರ್ಚಕ್ರೆ, ನಮ್ಮ ಅರಮನೆಯಲ್ಲಿ ಯಾರು ಕಳ್ತನ ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ಯಾರಾದ್ರೂ ಕಳ್ತನ ಮಾಡಿದ್ದೆ ಆದ್ರೆ ಅವ್ರ ಕೈಯೇ ಕತ್ತರಿಸಾಕ್ಬಿಡ್ತೀವಿ. ಹಾಗಾಗಿ ಈ ಅರಮನೆಯಲ್ಲಿ ಒಂದು ನಾಯಿ ಕೂಡ ಹೇಳ್ದೆ ಕೇಳದೆ ಅನ್ನಕ್ಕೆ ಬಾಯಿ ಹಾಕಲ್ಲ, ಹೆದ್ರ ಸಾಯತ್ತೆ. ಇನ್ನು ಕಳ್ಳರೆಲ್ಲಿಂದ ಬರ್ತಾರೆ ಹೇಳಿ? ನಿಜ. ಇಲ್ಲ, ನಂಗೆ ಅನ್ಯಾಯ ಆಗಿದೆ. ಖಂಡಿತ ಇದಕ್ಕೆ ಪರಿಹಾರ ಆಗಲೇಬೇಕು. ಇವತ್ತಿ ಒಡವೆಗಳನ್ನು ನಾನು ಕದಿಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ದೇವ್ರೆ, ನನ್ನನ್ನು ಕ್ಷಮಿಸ್ಬಿಡು. ಅರ್ಚಕ್ರೆ, ನನ್ನ ಮನಸ್ಸು ತೃಪ್ತಿ ಆಗೋಷ್ಟು ಅಲಂಕಾರ ಮಾಡಿದ್ದೀನಿ. ಇನ್ನು ನೀವು ಪೂಜೆಗೆ ತಯಾರಿ ಮಾಡ್ಕೊಳ್ಳಿ, ನಾ ಒಂದು ನಿಮಿಷ ಬಂದೆ. ಆಯ್ತಮ್ಮ. ಶ್ರೀಕಾಂತ, ಒಬ್ಬನೇ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದೀಯಾ? ಅಲ್ಲಿ ಪೂಜೆಗೆಲ್ಲ ತಯಾರಿ ಆಗ್ತಾ ಇದೆ, ಅಲ್ಲೇ ಬರಬಾರ್ದಾ? ಮಾ, ಏನು ಪೂಜೆಗೆ ಮಲ್ಲಿನೂ ಬರ್ತಿದ್ದಾಳ? ಹೌದು, ಬರ್ತಾಳೆ. ಅಪ್ಪ ಹೇಳಿ ಹೋಗ್ಲಿಲ್ವಾ, ಈ ಮನೇಲಿ ಏನೇ ಕಾರ್ಯಕ್ರಮ ನಡೆದ್ರೂ ಅವಳನ್ನು ಕರೀಲೇಬೇಕು ಅಂತ? ಅಪ್ಪ ಇಲ್ವಲ್ಲ ಈಗ, ಅವಳು ಕೋಣಲ್ಲೇ ಇರಲಿ ಬಿಡು, ಇಲ್ಲಿಗೆ ಯಾಕೆ ಬರಬೇಕು? ಹೇಗೂ ಆಗುತ್ತೆ. ನಾಳೆ ನಿಮ್ಮ ಅಪ್ಪಂಗೆ ಏನಾದ್ರು ಗೊತ್ತಾದರೆ ಸುಮ್ಮನೆ ಬಿಡ್ತಾರ? ನೋಡು, ಅವಳ ವಿಷಯನ ನಾನು ನೋಡ್ಕೋತೀನಿ, ನೀ ತಲೆ ಕೆಡಿಸ್ಕೋಬೇಡ. ಹೌದು, ನೀನು ಯಾಕೊಂಥರ ಇದೆಯಾ? ಇಲ್ಲಪ್ಪ, ನಮಗೇನಾಗಿದೆ, ಸರಿಯಾಗಿದೆ. ಮಲ್ಲಿ, ಪೂಜೆ ಗೊತ್ತಾಯ್ತು ಬಾಮ್ಮ. ಏನು ಯೋಚನೆ ಮಾಡ್ತಾ ಇದೀಯಾ? ಪೂಜೆ ಗೊತ್ತಾಯ್ತು ಅಂತ ಹೇಳಿದ್ನಲ್ಲ, ಬಾ. ಯಾಕಮ್ಮ ಕಣ್ಣಲ್ಲಿ ನೀರು? ಯಾರು ಏನಾರು ಅಂದ್ರ? ದೊಡ್ಡ ಯಜಮಾನ್ರು ಏನಾರು ಅಂದ್ರ? ನೋಡು ಮಲ್ಲಿ,
ನಾವೆಲ್ಲರೂ ದುಃಖನ ಅನುಭವಿಸ್ಲೇಬೇಕು. ನಿತ್ಯ ಅದ್ರ ಜೊತೆ ಸಂಘರ್ಷ ಮಾಡ್ತಾನೆ ಇರ್ಬೇಕಮ್ಮ. ಆದರೆ ಒಂದು ಮಾತು ತಿಳ್ಕೊ, ಹೇಗೆ ಆಸ್ತಿ ಅಂತಸ್ತು ಸುಖ ಸಂತೋಷ ಶಾಶ್ವತ ಅಲ್ವೋ, ಹಾಗೆ ದುಃಖ ದುಗುಡ ಬಡತನೂ ಶಾಶ್ವತ ಅಲ್ಲ. ನೀರಿನ ಮೇಲಿನ ಗುಳ್ಳೆ ಇದ್ದಾಗೆ ಒಂದಿನ ಎಲ್ಲ ಕರ್ಗೋಗತ್ತೆ. ಈಗ ನಾವು ಅನುಭವಿಸ್ತಾ ಇರೋದು ನಮ್ಮ ಪೂರ್ವ ಜನ್ಮದ ಕರ್ಮನ. ನಾವೀ ಭೂಮಿ ಮೇಲೆ ಹುಟ್ಟು ಬರ್ಬೇಕಾದ್ರೇನೆ ಆ ದೇವರು ನಮ್ಮ ಹಣೆ ಮೇಲೆ ಎಲ್ಲ ಬರೆದು ಕಳಿಸ್ಬಿಟ್ಟಿರ್ತಾನೆ. ಅದನ್ನೆಲ್ಲ ನಾವು ಅನುಭವಿಸ್ಲೇಬೇಕು, ಯಾರಿಂದಲೂ ತಪ್ಸಕ್ಕಾಗಲ್ಲ. ಕೆಲವು ಸಲ ನಮ್ಮ ಜೀವನದಲ್ಲಿ ಈ ಕಷ್ಟ ಸಂಕಟ ಎಲ್ಲ ಬೆಟ್ಟದಷ್ಟಿದೆಯಪ್ಪ ಅಂತ ಅನ್ನಿಸ್ಬಿಡತ್ತೆ. ಆದರೆ ಬೆಟ್ಟದ ಮೇಲಿರೋ ಮಂಜು ಹೇಗೆ ಕರ್ಗೋಗತ್ತೋ ಹಾಗೆ ಅವನು ಮನಸ್ಸು ಮಾಡಿದ್ರೆ ಈ ಸಂಕಟ ಎಲ್ಲ ಒಂದೇ ನಿಮಿಷಕ್ಕೆ ಕರ್ಗಿಸ್ಬಿಡ್ತಾನೆ. ಆದ್ರಿಂದ ನಮಗೆ ತಾಳ್ಮೆ ಇರಬೇಕು, ಅವನ ಮೇಲೆ ನಂಬಿಕೆ ಇರಬೇಕು, ಎಲ್ಲ ಸರಿ ಹೋಗುತ್ತಮ್ಮ. ನೋಡು, ದೇವ್ರು ನಮಗೆ ದುಃಖ ಕೊಟ್ಟ ಕಷ್ಟ ಕೊಟ್ಟ ಅಂತ ಅವನ ಮೇಲೆ ಕೋಪಿಸ್ಕೋಬಾರ್ದು, ಅವನನ್ನು ಮರ್ತು ಬಿಡಬಾರ್ದು. ಯಾಕೆ ಹೇಳು, ಅವನು ಯಾರಿಗೆ ಜಾಸ್ತಿ ದುಃಖ ಕೊಡ್ತಾನೋ ಅವನು ಅವ್ರ ಹತ್ರನೇ ಇರ್ತಾನೆ. ಹಾಗಾಗಿ ದೇವರು ನಿನ್ನ ಹತ್ರನೂ ಇದ್ದಾನೆ. ನೀನೇನು ಭಯ ಪಡಬೇಡಮ್ಮ. ಈ ಪ್ರಪಂಚದಲ್ಲಿ ಒಂದು ಎಲೆ ಅಳ್ಳಾಡಬೇಕಾದ್ರೂ ಅವನ ಪ್ರೇರಣೆ ಇರಬೇಕು. ಅವನ ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಮಾಡಿಬಿಡ್ತಾನೆ. ಅದಕ್ಕೆ ಅವನನ್ನು ನಂಬಬೇಕಷ್ಟೆ. ಅವನನ್ನು ನಂಬಿದವ್ರನ್ನ ಅವನು ಯಾವತ್ತೂ ಕೈ ಬಿಡಲ್ಲ ಮಲ್ಲಿ. ಇದು ಸತ್ಯದ ಮಾತು, ಯಾವತ್ತೂ ನೆನಪಿಟ್ಕೋ. ನಿನ್ನ ಜೀವನನೂ ಸರಿ ಹೋಗುತ್ತೆ. ನನಗೆ ಅರ್ಥ ಆಗುತ್ತೆ ಮಗಳೇ. ಹೇಳೋದು ತುಂಬ ಸುಲಭ, ಆದರೆ ಅನುಭವಿಸೋದು ತುಂಬ ಕಷ್ಟ. ಆದರೆ ಏನು ಮಾಡೋದು ಹೇಳು, ನಮ್ಮ ಹಣೆಯಲ್ಲಿ ಬರೆದಿರೋದನ್ನ ನಾವು ಅನುಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಈಗಿರೋ ಪರಿಸ್ಥಿತಿಲಿ ನಿನಗೆ ಸಾಂತ್ವನ ಹೇಳೋದು ಬಿಟ್ರೆ ನನಗೂ ಬೇರೆ ದಾರಿ ಇಲ್ಲಮ್ಮ. ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಬಾ, ಪೂಜೆಗೆ ಹೋಗೋಣ, ಕಣ್ಣೋರ್ಸ್ಕೊ. ನಿನ್ನ ಸರಿಯಾರ ಜಗದರ ಶೀಲರೇ ಬಾರೋ, ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗದರ. ಈ ಹುಡುಗಿನ ದೇವ್ರ ಮನೆ ತನಕ ಯಾಕೆ ಕರ್ಕೊಂಬರಕ್ ಹೋದ್ರಿ? ಗೌರಿ, ಏನ್ ಮಾತು ಅಂತ ಆಡ್ತಿದ್ಯಾ? ಮನೆಗೀಗ ಗೌರಿ ಹೇಳ್ತಿರೋದು ಸರಿಯಾಗೇ ಇದೆ ಅಮ್ಮ. ಅಲ್ಲ, ದೇವ್ರ ಮನೇನಾದ್ರೂ ಪವಿತ್ರವಾಗಿ ಇಟ್ಕೊಳ್ಳೋದು ಬೇಡವಾ? ಜಗದೀಶ, ನೋಡು, ನಿಮ್ಮಪ್ಪ ಏನು ಹೇಳಿದಾರೋ ನಾನು ಅದನ್ನೇ ಮಾಡೋದು. ಅಮ್ಮ, ಇವಾಗ ಅಪ್ಪ ಇಲ್ವಲ್ಲ, ಅದಕ್ಕೆ ಪವಿತ್ರವಾದ ದೇವ್ರ ಮನೆ ಕರ್ಕೊಂಬಂದು ಯಾಕೆ ಮೈಲಿಗೆ ಮಾಡ್ತಾ ಇದೀಯಾ? ಸ್ವಲ್ಪನಾದ್ರೂ ಧರ್ಮ ಕರ್ಮ ಅನ್ನೋದು ಉಳಿಲಿ. ಅರ್ಚಕ್ರೆ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ನೀವಾದ್ರೂ ಬುದ್ಧಿ ಹೇಳ್ಬಾರ್ದಾ? ಅಮ್ಮವ್ರೆ, ಚಿಕ್ಕ ಯಜಮಾನ್ರು ಹೇಳೋದು ಸರಿಯಾಗಿದೆ ಅಮ್ಮ. ಅರ್ಚಕರೇ, ಈ ಹುಡುಗಿ ಮೊದಲೇ ಇಲ್ಲಿ ಬಂದಿದ್ಲು. ಅಮ್ಮವ್ರೆ, ನಾನು ಇಲ್ಲದೆ ಇರುವಾಗ ಆ ಹುಡುಗಿ ಇಲ್ಲಿಗೆ ಬಂದಿರಬಹುದು. ಆದ್ರೆ
ನಾನಿರುವಾಗ ಇಲ್ಲಿ ಕರ್ಕೊಂಡು ಬರಬೇಡಿ, ಇಲ್ಲಿ ಮೈಲ್ಗೆ ಆಗತ್ತೆ. ಹಾಗೇನಾದ್ರೂ ಕರ್ಕೊಂಡ್ ಬರ್ಬೇಕು ಅನ್ನೋ ಇಷ್ಟ ಇದ್ರೆ ಕರ್ಕೊಂಡ್ ಬನ್ನಿ, ನಾನಂತೂ ಪೂಜೆ ಮಾಡೋದಿಲ್ಲ. ಇದ್ರ ಮೇಲೆ ನಿಮ್ ಇಷ್ಟ. ಅಮ್ಮವ್ರೆ, ಈಗ ಪೂಜೆ ಮಾಡ್ಬೋದಲ್ಲ? ಮತ್ತೆ ಯಾಕೆ ಇಲ್ಲಿಗೆ ಬಂದೆ ನೀನು? ಅದೇನ್ ಘನಕಾರ್ಯ ಮಾಡ್ಬೇಕು ಅಂತ ಬಂದಿದ್ಯಾ ಇಲ್ಲಿ ನೀನು? ಏನ್ ಘನಕಾರ್ಯ ಮಾಡ್ಬೇಕು ಅಂತ ಬಂದಿದ್ಯಾ ಇಲ್ಲಿ ನೀನು? ನಿನ್ನ ಕಂಡ್ರೆ ನನಗಿಷ್ಟ ಇಲ್ಲ. ಮೊದಲಿನಿಂದ ಹೊರಗೋಗು. ಒಂದು ಕ್ಷಣ ಇಲ್ಲಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪವಿತ್ರವಾದ ದೇವ್ರ ಮನೆ ಕರ್ಕೊಂಬಂದು ಯಾಕೆ ಮೈಲಿಗೆ ಮಾಡ್ತಾ ಇದೀಯಾ? ಸ್ವಲ್ಪನಾದ್ರೂ ಧರ್ಮ ಕರ್ಮ ಅನ್ನೋದು ಉಳಿಲಿ. ಯಾರಾದ್ರೂ ಹಾಡೋರಿದ್ರೆ ಹಾಡಿ. ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇರೋದು ನಿನಗೋಸ್ಕರ. ಬರೋದ್ರೊಳಗಾಗಿ ನಾನು ಹೇಳಿದ ಕೆಲಸ ನೀನು ಮಾಡಿರ್ಬೇಕು. ನನಗೆ ಗೋಪಿ ಹೇಳಿದ್ದ ನಿನಗೊಬ್ಬಳು ತಂಗಿ ಇದ್ದಾಳಂತಲ್ಲ. ಅವಳ ಹೆಸರು ರಾಜಿ. ಯಾರು ಬುಕ್ಕೆಲ್ಲ ಜೋಡಿಸಿರೋರು?